ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಎಸ್ಐಟಿ ರಚನೆಯನ್ನ ಮಾಡಿದ ರಾಜ್ಯ ಸರ್ಕಾರ. ಜಾಯಿಂಟ್ ಕಮಿಷನರ್ ವಂಶಿ ಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಡಿಸಿಪಿ ಲೋಕೇಶ್ ಜಗ್ಲಾಸರ್, ಎಸಿಪಿ ಪಿಐ ಹಾಗೂ ಎಸ್ಐಟಿಯಲ್ಲಿ ಇರಲಿದ್ದಾರೆ ಇತರೆ ಸಿಬ್ಬಂದಿಗಳು. ಎಸ್ಐಟಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಸಿಜೆ ರಾಯ್ ಅವರ ಸಾವು ನಿಜಕ್ಕೂ ಕೂಡ ತೀವ್ರ ಕುತೂಹಲವನ್ನ ಹಾಗೆ ಸಾಕಷ್ಟು ಆಘಾತವನ್ನ ಉಂಟು ಮಾಡಿರುವಂತದ್ದು. ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥ ಇದ್ದಕ್ಕಿದ್ದ ಹಾಗೆ ತಾವೇ ತಮ್ಮ ಪಿಸ್ತೂಲ್ನಿಂದ ತಮ್ಮ ಲೈಸೆನ್ಸ್ ಅನ್ನ ಪಡೆದಂತಹ ಪಿಸ್ತೂಲ್ನಿಂದ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹೀಗಾಗಲೇ ಈ ಒಂದು ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಜಾಯಿಂಟ್ ಕಮಿಷನರ್ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಡಿಸಿಪಿ ಲೋಕೇಶ್ ಜಗ್ಲಾಸರ್, ಎಸಿಪಿ ಮತ್ತು ಪಿಐ ಇವರೆಲ್ಲರೂ ಕೂಡ ಎಸ್ಐಟಿಯಲ್ಲಿ ಇರಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಎಸ್ಐಟಿ ಬಗ್ಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಜಾಯಿಂಟ್ ಕಮಿಷನರ್ ನಮಗೆ ನಾವು ತತ್ಕ್ಷಣ ಒಂದು ಎಸ್ಐಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು ಡಿಸಿಪಿ ಮತ್ತು ಇನ್ನೂ ಕೆಲವರು ಎಸಿಪಿಗಳನ್ನೆಲ್ಲ ನೇಮಕ ಮಾಡಿ ಒಂದು ಎಸ್ಐಟಿಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರಾ ಅಥವಾ ಐಟಿನವರು ಬಂದು ಐಟಿ ರೈಡ್ ಆಯಿತು, ಡಿಸೆಂಬರಲ್ಲೇ ಐಟಿ ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. ಎಸ್ಐಟಿ ನೇಮಕ ಆಗಿದೆ. ಹೌದು, ಎಸ್ಐಟಿ ನೇಮಕ ಆಗಿದೆ. ಜಾಯಿಂಟ್ ಕಮಿಷನರ್ ಯಾರು? ವಂಶಿ ಕೃಷ್ಣ ಅವರು. ವಂಶಿ ಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು, ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ ಡಿಸಿಪಿ ಮತ್ತು ಅವರ ಸಿಬ್ಬಂದಿ ಎಸಿಪಿ ಐಟಿ ಆಫೀಸರ್ಸ್ಗಳನ್ನು ಕೂಡ ಇದರಲ್ಲಿ ಇಂಪ್ರೂವ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡೋಣ ಅದು ಯಾವ ಥರ ಹೌದು. ಸಿಜೆ ರಾಯ್ ಆತ್ಮಹತ್ಯೆಯ ಕೇಸ್ ತನಿಖೆ ಶುರುವಾಗಿದೆ. ಇನ್ನು ಆತ್ಮಹತ್ಯೆ ಏಕಾಯಿತು, ಕಾರಣ ಹುಡುಕಲಿದೆ ಎಸ್ಐಟಿ ಟೀಮ್. ಸಿಜೆ ರಾಯ್ ಆತ್ಮಹತ್ಯೆಯ ಕೇಸ್ ತನಿಖೆ ಶುರು. ಆತ್ಮಹತ್ಯೆ ಏಕಾಯಿತು, ಕಾರಣವನ್ನ ಹುಡುಕಲಿದೆ ಟೀಮ್. ಎಸ್ಐಟಿ ರಚನೆ ಆಗ್ತಾ ಇದ್ದಂತೆ ಡಿಸಿಪಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ. ಸ್ಥಳ ಮಹಜರು ಮಾಹಿತಿಯನ್ನ ಪಡೆದಂತಹ ಎಸ್ಐಟಿ ಟೀಮ್, ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದಂತಹ ಎಸ್ಐಟಿ ತಂಡ, ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ವಂಶಿ ಕೃಷ್ಣ ಅವರ ನೇತೃತ್ವದ ಎಸ್ಐಟಿ ತಂಡವು ತನಿಖೆಯನ್ನ ಕೈಗೊಳ್ತಾ ಇರುವಂತದ್ದು. ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಈ ವಿಶೇಷ ತನಿಖಾ ತಂಡದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಅವರು ಕೂಡ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಬೆಂಗಳೂರು ಕಚೇರಿಯಲ್ಲಿ ನಿನ್ನೆ ಐಟಿ ಅಧಿಕಾರಿಗಳು ವಿಚಾರಣೆಗೆ ಬಂದಿದ್ದಂತಹ ಸಂದರ್ಭದಲ್ಲಿ ರಾಯ್ ಅವರು ಬೇರೊಂದು ಕೊಠಡಿಗೆ ಹೋಗಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದರು ಎನ್ನುವಂತಹ ಮಾಹಿತಿಯನ್ನ ಕಲೆ ಹಾಕುವುದರ ಜೊತೆಗೆ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕೂಡ ನಡೆಸಿರುವಂತದ್ದು. ಇನ್ನು ಘಟನಾ ಸ್ಥಳವನ್ನ ಸಂಪೂರ್ಣವಾಗಿ ಇಂಚಿಂಚು ಕೂಡ ಪರಿಶೀಲನೆ ಮಾಡಿದೆ ಈಗಾಗಲೇ ಎಸ್ಐಟಿ ತಂಡ. ಇಬ್ಬರು ಐಟಿ ಅಧಿಕಾರಿಗಳಿಗೆ ವಿಚಾರಣೆಯನ್ನ ಕೈಗೊಂಡ ಎಸ್ಐಟಿ ತಂಡ, ಐಟಿಯಿಂದ ಮಾಹಿತಿ ಪಡೆದ ಎಸ್ಐಟಿ ಟೀಮ್ ಅಶೋಕನಗರ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಕೇರಳದಿಂದ ಬಂದಿದ್ದಂತಹ ಐಟಿ ಅಧಿಕಾರಿಗಳು ಈಗಾಗಲೇ ಎರಡೆರಡು ಬಾರಿ ಕಾನ್ಫಿಡೆಂಟ್ ಗ್ರೂಪ್ಗೆ ದಾಳಿಯನ್ನ ಮಾಡಿದ್ರು ಕೇರಳದ ಐಟಿ ಅಧಿಕಾರಿಗಳು. ಮೊನ್ನೆಯೂ ಕೂಡ ಕೇರಳದ ಐಟಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲೇ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಹೀಗಾಗಿ ಯಾವ ಐಟಿ ಅಧಿಕಾರಿಗಳು ಬಂದಂಥವರು ಯಾರು,
ಅವರು ಯಾವ ಸಮಯದಲ್ಲಿ ಬಂದರು, ಆ ಸಂದರ್ಭದಲ್ಲಿ ಯಾವ ಫೈಲನ್ನು ಕೇಳಿದ್ರು, ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರು, ಏನೆಲ್ಲ ಟಾಕ್ಸ್ ಆಯಿತು, ಆ ಟಾಕ್ಸ್ ನಂತರ ಕೊಠಡಿಗೆ ಹೋಗಿದ್ದಾದ್ರೂ ಯಾಕೆ, ಯಾವ ಫೈಲ್ ತರ್ತೀನಿ ಅಂತ ಹೇಳಿ ಹೋದ್ರು, ಹೀಗೆ ಹಲವಾರು ಪ್ರಶ್ನೆಗಳನ್ನು ಮುಂದಿಟ್ಟು ಈಗಾಗಲೇ SIT ಟೀಮ್ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು.